ಹಲೋ ಫ್ರೆಂಡ್ಸ್, ನನ್ನ ಹೆಸರು ಕಿರಣ್ ಅಂತೇಳಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ನಿನ್ನೆ ಇನ್ನೂ ಕ್ರಿಯೇಟ್ ಮಾಡಿಕೊಂಡೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಫಸ್ಟ್ ವೀಡಿಯೋ ನಂದು. ಅಲ್ಪ ಸ್ವಲ್ಪ ಎಡಿಟಿಂಗ್ ಕಲ್ತಿದ್ದೀನಿ. ಇದೇ ನಮ್ಮ ಮನೆ, ನನ್ನ ರೂಮು. ವಾತಾವರಣ ಕೂಲಾಗಿದೆ, ಅಷ್ಟು ಬಿಸಿಲಿಲ್ಲ. ಇದು ನಮ್ಮ ಮನೆ ಔಟ್ಸೈಡು. ಅಪ್ಪಾಜಿ ತೋಟಕ್ಕೆ ಹೋಗೋಣ ಬಾ ಅಂತ ಹೇಳಿದರು. ಸೊ ತೋಟಕ್ಕೆ ಹೋಗ್ಬೇಕು ಇವಾಗ. ಇದು ನನ್ನ ಬ್ಯಾಗು ಫ್ರೆಂಡ್ಸ್. ಇದು ತೋಟದಲ್ಲಿ ಏನಾದರೂ ರಿಪೇರಿ ಇದ್ದರೆ ಅಥವಾ ಐಟಮ್ಸ್ ಎಲ್ಲ ಎತ್ತರಾಗಿ ಇಟ್ಕೊಂಡಿರ್ತೀನಿ. ಈಗ ತೋಟಕ್ಕೆ ಹೋಗೋಣ ಬನ್ನಿ, ನಮ್ಮ ತೋಟ ತೋರಿಸ್ತೀನಿ. A few moments later. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ತೋಟ. ಇದು ಇದೆ, ಕಡೆ ಮೇಲೂ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ತೋಟ. ಸುಮಾರು ಒಂದು 700 ಗಿಡ ಇದೆ, ಕೆಳಗಿಂದ ಫುಲ್ ಟಾಪ್ ತನಕ. ಮೇಲ್ಗಡೆ ತೋರಿಸ್ತೀನಿ. 2 ವರ್ಷ 8 ತಿಂಗಳ ಗಿಡಗಳು. ಹೋದಷ್ಟು ಸ್ವಲ್ಪ ಬರಗಾಲ ಇರೋದ್ರಿಂದ ಕೆಲವು ಗಿಡಗಳು ಹಾಳಾದವು. ಹಂಗಾಗಿ ಕೆಲವೊಂದು ತುಂಬ ಚೆನ್ನಾಗಿದ್ದಾವೆ, ಕೆಲವೊಂದು ಇನ್ನೂ ಹಂಗೆ ಚಿಕ್ಕದಾಗಿದ್ದಾವೆ. ಪರವಾಗಿಲ್ಲ, ಈ ವರ್ಷ ನೀರೇನು ಕೈ ಕೊಟ್ಟಿಲ್ಲ. ಹಾಗಾಗಿ ಗಿಡಗಳು ಲೆಕ್ಕಕ್ಕೆ ಆರೋಗ್ಯವಾಗಿದ್ದಾವೆ, ಯಾವುದೇ ಕಾಯಿಲೆ ಇಲ್ಲದೆ. ಬೇಸಿಗೆ ಟೈಮಲ್ಲಿ ಮಾತ್ರ ಡೈಲಿ ನೀರು ಬಿಡೋ ಟೈಮಿಗೆ ಒಂದು ಸ್ವಲ್ಪ ತೋಟಕ್ಕೆ ಇರಲೇಬೇಕು. ಇಲ್ಲಾಂದರೆ ಕೆಲವೊಂದು ಗಿಡಗಳು ನೀರು ಹೋಗಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ, ಒಣಗಿಬಿಡ್ತವೆ. ಒಂದು ಮಾರ್ಚ್ ಏಪ್ರಿಲ್ ದಾಟ್ಬಿಟ್ರೆ ಸಮಸ್ಯೆ ಕಮ್ಮಿ, ಅಷ್ಟೊಂದು ಜಾಸ್ತಿ ಇರಲ್ಲ. ಈ ಟೆಂಪ್ರೇಚರ್ ಬಂದು ನಮ್ಮ ಡಿಸ್ಟಿಕ್ಕು ಹತ್ತಿರ 40 ಡಿಗ್ರಿ, 42, 43 ಡಿಗ್ರಿ ತನಕ ಹೋಗುತ್ತೆ ಬೇಸಿಗೆಯಲ್ಲಿ. ಹಾಗಾಗಿ ಗಿಡಗಳು ತಡ್ಕೊಳಲ್ಲ, ಸೊ ನೀರು ಆಡ್ತಿರ್ಬೇಕು. ಇದೇ ಒಂದು ವರ್ಷದಿಂದ ನಮ್ಮ ತೋಟ ನೋಡಿದರೆ ಮುಗ್ದೋಯ್ತು ಕತೆ ಅಂದ್ಕೊಂಡಿದ್ವಿ. ಮುಗ್ದೇ ಹೋಯ್ತು. ಇನ್ನೇನು ತೋಟ 700 ಗಿಡ ಹಾಕಿದ್ದು ಸರ್ವನಾಶ ಆಗೋಯ್ತಲ್ಲಪ್ಪ. ಕಾಲ ಆಸೆ ಬಿಟ್ಬಿಡಿದ್ವಿ. ಹಿಂಗೋ ನೀನು ಕೋಮಾದಲ್ಲಿದ್ದಾಗ ಮಳೆ ಬಂತು. ಕೋಮಾ ಸ್ಟೇಜ್ಗೆ ಹೋದಾಗ ಭಗವಂತ ಒಳ್ಳೆ ಮಳೆ ಕೊಟ್ಟ, ಹಂಗೆ ಬದುಕ್ಬಿಟ್ಟು ಗಿಡಗಳು. ಆದರೂ ಒಂದು 150 ಹೋಯ್ತು, 150-200 ಗಿಡ ಹೋಯ್ತು. ಸಾಯಿ ಸ್ಟೇಜ್ಗಿದ್ದಾವೆಲ್ಲ ಬದುಕ್ಬಿಟ್ಟ. ಹೀಗಾಗಿ ಬೇಸಿಗೆನೂ ಸ್ವಲ್ಪ ಭಯ ರೈತರಿಗೆ ಅಂತ. ಅದರಲ್ಲೂ ಅಡಿಕೆ ಈ ಥರ ಮಾಡೋರಿಗೆ ತೆಂಗಿನ ಗಿಡ ಬಿಡಿ, ಯಾವ ಬೇಸಿಗೆ ಬಂದರೆ ಏನಾಗಲ್ಲ. ಏನು ಫಸಲು ಲೇಟ್ ಆಗ್ಬೋದು ಬಿಟ್ಟರೆ
ಬೇಸಿಗೆ ಬಂದರೂ ಕೂಡ ಏನಾಗಲ್ಲ. ಅದನ್ನು ಕಲ್ಪವೃಕ್ಷ ಅಂತೀವಿ ಅದಕ್ಕೆ. ಅಡಿಕೆ ಹಂಗಲ್ಲ, ಚಿಕ್ಕ ಮಕ್ಕಳು ಸಾಕ್ತಂಗೆ, ಸಣ್ಣ ಮಕ್ಕಳು ಹಾಗೆ ಹುಟ್ಟಿರೋ ಮಕ್ಕಳು. ಮಳೆಗಾಲಕ್ಕೆ ಒಳ್ಳೆ ಗೊಬ್ಬರ ಕೊಡಿಸಿ ಮಾಡುವ ಫ್ರೆಂಡ್ಸ್. ನೋಡೋಣ ವಾಯ್ಸ್ ಯಾವ ಥರ ಬಂದಿದೆ ಅಂತ. ಫಸ್ಟ್ ಟೈಮ್ ಬ್ಲಾಗಿಂಗ್ ಇದು, ಯಾವತ್ತೂ ಬ್ಲಾಗ್ ಮಾಡಿಲ್ಲ. ಯೂಟ್ಯೂಬು, ಇನ್ಸ್ಟಾದಲ್ಲಿ 0 ಸಬ್ಸ್ಕ್ರೈಬರ್ಸು, ಝೀರೋ ಫಾಲೋವರ್ಸ್ ಇದ್ದಾರೆ. ಇವತ್ತೇ ಫಸ್ಟ್ ಬ್ಲಾಗ್. ನೆನ್ನೆ ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ಸೊ ಡೈರೆಕ್ಟ್ ಬ್ಲಾಗು ಎಡಿಟಿಂಗ್ ಒಂದು ಲೆವೆಲಿಗೆ ಕಲ್ತಿದ್ದೀನಿ. ನೋಡೋಣ. ಇದು ತೋಳ ಹಾಕಿರೋವು. ಅವಕ್ಕೂ ಇವಕ್ಕೂ ಒನ್ ಇಯರ್ ಡಿಫ್ರೆನ್ಸ್ ಇದೆ. 1 ಇಯರ್ ಚಿಕ್ಕವು.